ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಇಸ್ಲಾಂ ಸರ್ ಖುಷಿಯಾಗಿ ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹೊಸದಾದ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ಏನಪ್ಪ ಅಂದರೆ, ಪ್ರಥಮ ಹಾಗೂ ದ್ವಿತೀಯ PUCಯ ಇಬ್ಬರಿಗೂ ಕೂಡ ಅಂದರೆ ಸೈನ್ಸ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅವರ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟು ರಿಲೀಸ್ ಆಗಿದೆ. ಆ ಒಂದು ಡೇಟನ್ನು ಇಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೇನೆ. ಫಸ್ಟ್ ಇಯರು ಹಾಗೂ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗಾಗಿ. ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳೇ, ನಿಮ್ಮ ಯೂನಿಟ್ ಟೆಸ್ಟ್ ಆದ ನಂತರ 4 ರಿಂದ 5 ದಿನಗಳ ನಂತರ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ವಾಚ್ ಮಾಡುವವರು ಅಥವಾ ಸ್ಕಿಪ್ ಮಾಡುವವರು, ಈ ವಿಡಿಯೋ ನಿಮಗೆ ಉಪಯೋಗವಿಲ್ಲ ಅಂದರೆ ಇದರ ಹಿಂದೆ 4 ವೀಡಿಯೋಸ್ಗಳನ್ನು ಹಾಕಿದ್ದೇನೆ. ಒಂದು ಅಸೈನ್ಮೆಂಟಿನ ಮೇಲೆ ವಿಡಿಯೋ ಆಗಿದೆ, ಒಂದು ಯೂನಿಟ್ ಟೆಸ್ಟು ಡೇಟ್ ಯಾವತ್ತು ಇದೆ ಅಂತ ಅದರ ಬಗ್ಗೆಯೂ ವಿಡಿಯೋ ಮಾಡಿದ್ದೇನೆ, ಹಾಗೂ ಸಿಲೆಬಸ್ಸಿನ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಹಾಗೂ ನಿಮ್ಮ ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋವನ್ನು ನೋಡಿದರೆ ಸಂಪೂರ್ಣವಾದ ಈ ವರ್ಷದ ಮಾಹಿತಿ ಸಿಗುತ್ತೆ ಸರ್. ಬನ್ನಿ, ಎನಿಹೌ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಪ್ರಥಮ PUCಯ ವಿದ್ಯಾರ್ಥಿಗಳಿಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೂ, ಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ PUC ಸೈನ್ಸ್ ಸ್ಟೂಡೆಂಟ್ಸ್, ಸೆಕೆಂಡ್ ಇಯರ್ PUC ಸೈನ್ಸ್ ಸ್ಟೂಡೆಂಟ್ಸ್, ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ ರಿಲೀಸ್ ಆಗಿದೆ. ಅದರ ಒಂದು ಡಿಸ್ಕಷನನ್ನು ಮಾಡ್ತಾ ಇದ್ದೇನೆ. ಫಸ್ಟು ಪ್ರಾಕ್ಟಿಕಲ್ ಎಕ್ಸಾಮ್ಸು ಎಲ್ಲಿ ನಡೆಯುತ್ತೆ ಅಂತ ತಿಳಿಸ್ತೇನೆ. ನೋಡಿ, ಪ್ರಾಕ್ಟಿಕಲ್ ಎಕ್ಸಾಮ್ಸು ನಿಮ್ಮ ಕಾಲೇಜಲ್ಲಿ ಲ್ಯಾಬೊರೇಟ್ರಿಗಳು ಇದ್ದರೆ, ಅಂದರೆ ನಿಮ್ಮ ಕಾಲೇಜಲ್ಲಿ ಫಿಸಿಕ್ಸ್ ಲ್ಯಾಬ್ ಇದ್ದರೆ, ನಿಮ್ಮ ಕಾಲೇಜಿನಲ್ಲಿ ಕೆಮಿಸ್ಟ್ರಿ ಲ್ಯಾಬ್ ವ್ಯವಸ್ಥೆ ಇದ್ದರೆ, ನಿಮ್ಮ ಕಾಲೇಜಲ್ಲಿ ಬಯೋ ಲ್ಯಾಬ್ ವ್ಯವಸ್ಥೆಗಳು ಇದ್ದರೆ ಮಾತ್ರ ನಿಮ್ಮ ಕಾಲೇಜಿನಲ್ಲಿಯೇ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸು ಕಂಡಕ್ಟ್ ಆಗುತ್ತೆ. ಈ ಪ್ರಾಕ್ಟಿಕಲ್ ಎಕ್ಸಾಮ್ಸು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 30 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಈ 30 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತಲ್ವ, ಈ 30 ಮಾರ್ಕ್ಸಿಗೆ ಫುಲ್ಲು ಪ್ರಾಕ್ಟಿಕಲ್ ಜೊತೆ ತಾವು ಒಂದು ಪ್ರಾಕ್ಟಿಕಲ್ ರೆಕಾರ್ಡ್ ಕೂಡ ಬರಿಬೇಕಾಗಿರುತ್ತೆ. ರೆಕಾರ್ಡ್, ಈ ಪ್ರಾಕ್ಟಿಕಲ್ ರೆಕಾರ್ಡು ಯಾವ ಸಬ್ಜೆಕ್ಟ್ಗಳಿಗೆ ಬರೀತೀರಾ ಅಂದರೆ, ಒಂದು ಫಿಸಿಕ್ಸಿಗೆ ಬರೀತೀರಾ, ಒಂದು ಕೆಮಿಸ್ಟ್ರಿಗೆ ಬರೀತೀರಾ, ಹಾಗೂ ಬಯೋ, ಇನ್ನೊಂದು CS. ಹೌದಲ್ವಾ? CS ಮಕ್ಕಳು CS ಬರೀತೀರಾ, ಬಯೋ ಮಕ್ಕಳು ಬಯೋ ಬರೀತೀರಾ. ಇದಂತೂ ಕಾಮನ್ ಎರಡಕ್ಕೂ ಕೂಡ, ಆಯಿತಾ? ಇದಕ್ಕೆಲ್ಲದೂ ಕೂಡ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ, ಯಾಕಂದರೆ ಇಲ್ಲಿ ಪ್ರಾಕ್ಟಿಕಲ್ಸ್ ಇರುತ್ತೆ. 30 ಮಾರ್ಕ್ಸ್, ಹಾಗಾಗಿ 70 ಅಂಕದ ನಿಮಗೆ ಪ್ರಶ್ನೆ ಪತ್ರಿಕೆ ಎಕ್ಸಾಮಲ್ಲಿ ಇರುತ್ತೆ. 30 ಮಾರ್ಕ್ಸು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಇರುತ್ತೆ. ನಿಮಗೆ ಈ ರೆಕಾರ್ಡ್ ಕೂಡ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಆಲ್ ಟುಗೆದರ್ ಸೇರಿಸ್ಬಿಟ್ಟೆ ಅವರು ಸೀಲ್ ಹಾಕಿಬಿಟ್ಟು ಮಗುಗೆ ಇಷ್ಟು ಅಂಕಗಳು ಅಂತ ಆ್ಯಾವ್ರೇಜ್ ಟೋಟಲಲ್ಲೇ ಹಾಕ್ತಾರೆ. ಸಪ್ರೇಟ್ ಪ್ರಾಕ್ಟಿಕಲಿಗೆ ಇಷ್ಟು, ರೆಕಾರ್ಡಿಗೆ ಇಷ್ಟು ಅಂತ ಇರುವುದಿಲ್ಲ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈಗ ತಿಳಿಸ್ತಾ ಇದ್ದೇನೆ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟೆ. ಡೇಟನ್ನು ಹೇಳಿಲ್ಲ ನಾನು. ಫಸ್ಟ್ ಇಯರ್ PUC ಚಿಲ್ಡ್ರನ್, ಆಯಿತಾ ಮೈ ಡಿಯರ್ ಫಸ್ಟ್ ಇಯರ್ PUC ಚಿಲ್ಡ್ರನ್, ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಜಾನ್ವರಿ 2ನೇ ತಾರೀಕು, ಆಯಿತಾ, ಜಾನ್ವರಿ 2 ಹಿಡಿದು 13ನೇ ತಾರೀಕಿನವರೆಗೆ, ಜಾನ್ವರಿ 13 ಆಯಿತಾ, ಈ ಒಳಗಾಗಿ, ಈ ದಿನಾಂಕಗಳ ಒಳಗಾಗಿ, ಈ ಡೇಟ್ಸಿನ ಮಧ್ಯದಲ್ಲಿ ನಿಮಗೇನಾಗುತ್ತೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸನ್ನು ನಿಮ್ಮ ಕಾಲೇಜಿನಲ್ಲಿಯೇ ಕಂಡಕ್ಟ್ ಮಾಡ್ತಾರೆ. ದಯವಿಟ್ಟು ಒಂದು ಡೌಟ್ ಇದೆ ನಿಮಗೆಲ್ಲರಿಗೂ ಕೂಡ, ಸರ್ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದರೆ ಏನಾಗುತ್ತೆ ಅಂತ, ಫೇಲ್ ಅಂತ ಕನ್ಸಿಡರ್ ಆಗ್ತೀರಾ? ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಅಟೆಂಡ್ ಆಗಲಿಲ್ಲ ಅಂದರೆ ಯು ವಿಲ್ ಕನ್ಸಿಡರ್ಡ್ ಆ್ಯಸ್ ಎ ಫೇಲ್ ಸ್ಟೂಡೆಂಟ್. ಆ ವರ್ಷಕ್ಕೆ ಆ ಸಬ್ಜೆಕ್ಟಲ್ಲಿ ಫೇಲ್. ನೀವು ಆ ಸಬ್ಜೆಕ್ಟಲ್ಲೇ ಫೇಲ್ ಅಂದರೆ ಮತ್ತೆ ಫಸ್ಟ್ ಇಯರ್ PUCನಲ್ಲೇ ಕುಳಿತುಕೊಳ್ಳುವಂಥದ್ದು. ಇದು ಸೆಮ್ ಅಲ್ಲ ಇಲ್ಲಿ, ಹಾಗಾಗಿಯೇ ವಾರ್ಷಿಕ ಪರೀಕ್ಷೆ ಅಂತಲೇ ನಾವು ಕರಿತೀವಿ. ನಿಮ್ಮನ್ನು ಫೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಕಂಪಲ್ಸರಿಯಾಗಿ ತಾವುಗಳು ಪ್ರಾಕ್ಟಿಕಲ್ ಎಕ್ಸಾಮ್ಸನ್ನು ಬರೀಬೇಕಾಗಿರುತ್ತೆ. ಅರ್ಥ ಆಗತ್ತಲ್ವ? ಪ್ರಾಕ್ಟಿಕಲ್ಸೇ ಬೇರೆ, ಇಂಟರ್ನಲ್ಸೇ ಬೇರೆ ಆಗಿರುತ್ತೆ. ಹಾಗಾಗಿ ನಾನು ಹೇಳ್ತಿರುವಂಥದ್ದು, ಇದು ಇಂಟರ್ನಲ್ ಅಲ್ಲ, ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕರಿತೀವಿ, ಇಂಟರ್ನಲ್ ಮಾರ್ಕ್ಸ್ ಅಂತ ಕರೆಯಲ್ಲ. ಪ್ರಾಕ್ಟಿಕಲ್ ಎಕ್ಸಾಮ್ ತಾವುಗಳು ಅಟೆಂಡ್ ಆಗಲಿಲ್ಲ ಅಂದರೆ ಫೇಲ್ ಅಂತ ಕನ್ಸಿಡರ್ಡ್ ಆಗ್ತೀರಾ. ಕ್ಲಿಯರ್? ನೆಕ್ಸ್ಟ್, ನನ್ನ ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಈಗ ಬರೀ ಸೆಕೆಂಡ್ ಇಯರ್ PUC ಸ್ಟೂಡೆಂಟ್ಸಿಗೆ ವಿಡಿಯೋ ನಡೀತಿರುವಂಥದ್ದು. ನೋಡಿ, ನನ್ನ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಬಂದುಬಿಟ್ಟು ನೋಡಿ 29 ಜಾನ್ವರಿ 29ನೇ ತಾರೀಕಿನಿಂದ 18 ಫೆಬ್ರವರಿ. ಕ್ಲಿಯರ್ ಆಯಿತು ಅನಿಸುತ್ತೆ. ಈ 29ರಿಂದ ಹಿಡಿದು 18ನೇ ತಾರೀಕಿನ ಒಳಗಾಗಿ ನಿಮ್ಮ ಎಲ್ಲ ವಾರ್ಷಿಕ ಪ್ರಾಯೋಗಿಕ ಪರೀಕ್ಷೆಗಳು ಅಂತ ಕರಿತೀವಿ. ಆ್ಯನ್ಯುವಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತಲೇ ಅದಕ್ಕೆ ಹೆಸರಿರುವಂಥದ್ದು. ನಾನೀಗ ನಿಮ್ಗೆ ಆ್ಯನ್ಯುವಲ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಯಾಕೋ ಹೊಸದಾಗಿ ಹೇಳಿರುವಂಥದ್ದು ಕಾಣುತ್ತೆ, ಆದರೆ ಸರ್ಕ್ಯುಲರ್ ಇರುವಂಥದ್ದು ವಾರ್ಷಿಕ ಪ್ರಾಯೋಗಿಕ ಪರೀಕ್ಷೆಗಳು ಅಂಥೇಳಿದರೆ
ನಿಮ್ಮ ಆ್ಯನ್ಯುವಲಿಗಾಗಿ ನಡೆಸುವಂಥ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳಾಗಿರುತ್ತೆ. ಇದು ಜನವರಿ 29 ಅರ್ಥ ಆಗುತ್ತಲ್ವ. ಯೂನಿಟ್ ಟೆಸ್ಟ್ ಆದ ನಂತರ ನಿಮಗೆ 29 ಜನವರಿಗೆ ನಿಮಗೇನು ಸ್ಟಾರ್ಟ್ ಆಗುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದ್ರ ಒಳಗಾಗಿಯೇ ತಾವುಗಳು ಇದೇ ತಿಂಗಳಿನಲ್ಲಿ ಆಯಿತಾ, ನನಗೆ ಗೊತ್ತಿರುವ ಹಾಗೆ ಈ ಡಿಸೆಂಬರ್ ಒಳಗಾಗಿ ತಾವುಗಳು ಎಲ್ಲ ಪ್ರಾಕ್ಟಿಕಲ್ ರೆಕಾರ್ಡ್ಸ್ಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಕಾಲೇಜಿನ ಸೀಲು, ನಿಮ್ಮ ಕಾಲೇಜಿನ ಸಿಗ್ನೇಚರು, ಪ್ರಿನ್ಸಿಪಾಲು ಹಾಗೂ ನಿಮ್ಮ ಸಬ್ಜೆಕ್ಟ್ ಟೀಚರ್ ಲೆಕ್ಚರರ್ ಯಾರಿದ್ದಾರೋ ಅವರ ಸಿಗ್ನೇಚರ್ ಎಲ್ಲ ತೆಗೆದುಕೊಂಡು ಪ್ರಾಕ್ಟಿಕಲ್ಸ್ಗಳನ್ನು ಕ್ಲೀನಾಗಿ ಬೈಂಡ್ ಮಾಡಿ, ಅದಕ್ಕೊಂದು ರೂಲ್ ಇದೆ ಸರ್, ಈ ರೀತಿಯಾಗಿ ಇರಬೇಕು ಅಂತ ಪ್ರೆಸೆಂಟೇಷನು, ಆ ರೀತಿಯಾಗಿ ಉತ್ತಮವಾದ ಹ್ಯಾಂಡ್ ರೈಟಿಂಗ್, ಗುಡ್ ಹ್ಯಾಂಡ್ ರೈಟಿಂಗ್ ಜೊತೆ ಸಂಪೂರ್ಣವಾಗಿ ಬರೀಬೇಕಾಗಿರುತ್ತೆ. ಈಗಾಗಲೇ ನಿಮ್ಮ ಕಾಲೇಜಿನಲ್ಲಿ ಈ ಪ್ರಾಕ್ಟಿಕಲ್ ರೆಕಾರ್ಡ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಕಾಲೇಜಲ್ಲಿ ಈಗಾಗಲೇ ಮುಗಿಸಿದ್ದಾರೆ ಮಕ್ಕಳು. ಎನಿಹೋ ಇದು ನಿಮ್ಮ ದ್ವಿತೀಯ PUCಯ ಪ್ರಾಕ್ಟಿಕಲ್ ಎಕ್ಸಾಮ್ ಡೇಟ್ಸು. ಯಾರು ಸರ್ ಅನೌನ್ಸ್ ಮಾಡೋದು? PU ಬೋರ್ಡ್ನವರೇ ಅನೌನ್ಸ್ ಮಾಡ್ತಾರೆ ಆಯಿತಾ. ಹಾಗಿದ್ರೆ ನಿಮ್ಮ ಎಕ್ಸಾಮ್ ಯಾವಾಗ ಎಲ್ಲಿ ನಡೆಯುತ್ತೆ ಅನ್ನೋದು ಮುಖ್ಯವಾಗಿದೆ. ಯು ಆರ್ ವೆರಿ ಲಕ್ಕಿ ಫೆಲೋ. ಈ ವರ್ಷ ಬಹಳ ನೀವು ಲಕ್ಕಿ ಫೆಲೋನೇ ಅಂತ ಹೇಳಬೇಕು. ಯಾಕಂದರೆ ನಮ್ಮ PU ಬೋರ್ಡ್ ವತಿಯಿಂದ ಏನು ಬಂದಿತ್ತು ಅಂದರೆ ಒಂದು ಸರ್ಕ್ಯುಲರ್ ಬಂದಿತ್ತು. ಏನಪ್ಪ ಅಂತ ಹೇಳಿದರೆ, ನಿಮ್ಮ ಎಲ್ಲರಿಗೂ ಕೂಡ ನಿಮ್ಮ ಒಂದು ಪ್ರಾಯೋಗಿಕ ಪರೀಕ್ಷೆಗಳು ಏನಂತೀರ ತಾವುಗಳು ಬೇರೆ ಕಾಲೇಜಿನಲ್ಲಿ ನಡೀತವೆ ಅಂತ. ಇಮ್ಯಾಜಿನ್, ಈಗ ನಾನೇ ನನ್ನ ಕಾಲೇಜು, ಆದರೆ ನನ್ನ ವಿದ್ಯಾರ್ಥಿಗಳು ಬೇರೆ ಕಾಲೇಜಿಗೆ ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬರೀಬೇಕಿತ್ತು. ಅವಾಗ ಏನಾಗೋದು ಅಂದರೆ ನಿಮಗೆ ಗೊತ್ತು, ಯಾರು ಕೂಡ 15 ಅಂಕಗಳು ದಾಟ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಆದರೆ ಇನ್ನು ಭಾಳ ಲಕ್ಕಿ ಫೆಲೋ, ಆ ಒಂದು ಸರ್ಕ್ಯುಲರನ್ನು ಹಿಂಪಡೆಯಲಾಗಿದೆ. ಹಾಗಾಗಿ ಮತ್ತೆ ಏನು ಅಂತ ಹೇಳಿದರೆ, ಇಷ್ಟು ವರ್ಷಗಳಿಂದ ಯಾವ ರೀತಿಯಾಗಿ ನಡೀತಾ ಇತ್ತು ಅದೇ ಕಾಲೇಜಿನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ಈ ವರ್ಷವೂ ಕೂಡ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುವಂಥ 99% ಚಾನ್ಸಸ್ ಭಾಳ ಇದೆ. ಯು ಆರ್ ವೆರಿ ಲಕ್ಕಿ. ಯಾರು ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಈ ವರ್ಷನೇ ಲಾಸ್ಟು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ಸು ಅದೇ ಕೇಂದ್ರದಲ್ಲಿ, ಅಂದರೆ ಅದೇ ಕಾಲೇಜಿನಲ್ಲಿ ನಿಮ್ಮ ಎಲ್ಲ ವ್ಯವಸ್ಥೆಗಳು ಇದ್ದರೆ ಅಲ್ಲೇ ನಿಮಗೂ ಕೂಡ ಅದೇ ಕಾಲೇಜಿನಲ್ಲಿ ಇಷ್ಟು ಸ್ಟ್ರೆಂತ್ ಅಂತ ಇರುತ್ತೆ, ಕೆಲವೊಂದು ರೂಲ್ಸ್ ಇರುತ್ತೆ. ಇದ್ದರೆ ಎಲ್ಲದೂ ಕೂಡ ನಿಮ್ಮ ಕಾಲೇಜಿನಲ್ಲಿಯೇ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಕ್ಲಿಯರ್ ಆಯಿತಾ ಎಲ್ಲರಿಗೂ? ನೋಡಿ ಸರ್, ನನ್ನ ಉದ್ದೇಶ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ವಿಡಿಯೋವನ್ನು ಮಾಡ್ತಾ ಇರ್ತೇನೆ. ಈಗ ನಾನು 5-5 ನಿಮಿಷದಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡ್ಬೋದಿತ್ತು ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ, ಆದರೆ ಎರಡೂ ಕೂಡ ಮಿಕ್ಸ್ ಮಾಡಿ ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ವಿಷಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಾಕ್ಟಿಕಲ್ ಎಕ್ಸಾಮ್ಸು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳು ಅಟೆಂಡ್ ಆಗಲಿಲ್ಲ ಅಥವಾ ಫೇಲ್ ಆಗಿಬಿಟ್ರಿ. ಪ್ರಾಕ್ಟಿಕಲ್ ಎಕ್ಸಾಮ್ ಫೇಲ್ ಆದರೆ ಸಬ್ಜೆಕ್ಟೇ ಫೇಲ್ ಆದಂಗೆ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರಾಕ್ಟಿಕಲ್ ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಅಂದರೆ ಯು ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಫೇಲ್. ಆ ವರ್ಷ ತಾವುಗಳು ಫೇಲ್ ಆಗಿದ್ದೀರ ಅಂತ ಅರ್ಥ ಆ ಸಬ್ಜೆಕ್ಟಲ್ಲಿ. ಹಾಗಾಗಿಯೇ ನನ್ನ ವಿದ್ಯಾರ್ಥಿಗಳೇ, ಪ್ರಾಕ್ಟಿಕಲ್ಸಲ್ಲಿ ಬಹಳ ಈಸಿಯಾಗಿರುತ್ತೆ. ಇವತ್ತಿನಿಂದನೇ ನಿಮ್ಮ ಶಿಕ್ಷಕರು ಯಾರು ಪಾಠ ಮಾಡ್ತಾ ಇದ್ದಾರೋ ನಿಮ್ಮ ಲೆಕ್ಚರ್ಗಳಿಗೆ ಹಿಡ್ಕೊಂಡು ಏನೇನು ಓದಬೇಕು, ಏನೇನು ಕೇಳ್ತಾರೆ ಪ್ರಾಕ್ಟಿಕಲಿಗೆ ಅಂತ ರೆಡಿಯಾಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ದಯವಿಟ್ಟು ವಿಡಿಯೋ ನೋಡ್ತಾ ಮನಸ್ಸಿನಲ್ಲಿಯೇ ಇಟ್ಕೋಬೇಡಿ. ಒಂದು ಕಮೆಂಟ್ಸಲ್ಲಿ ಒಂದು ಇಮೋಜಿ ಹಾಕಿದರೂ ಸಾಕು, ಥ್ಯಾಂಕ್ ಯು ಅಂತ ಹಾಕಿದರೂ ಸಾಕು, ಅಥವಾ ಮುಂದೆ ಯಾವ ವಿಡಿಯೋ ಬೇಕು ಅದರ ಬಗ್ಗೆ ಅಂತ ಹಾಕಿದರೂ ಸಾಕು, ನಾವು ಬಹಳ ಸಂತೋಷ ಆಗ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಒಂದು ಭರವಸೆಯೊಂದಿಗೆ, ನಾನು ಯಾವತ್ತೂ ಕೂಡ ಮೊದಲನೇದಾಗಿ ನಿಮಗೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಅಂತ ಹೇಳಲ್ಲ. ಅದು ನಿಮ್ಮ ಇಷ್ಟ. ಯಾಕಂದರೆ ನಾವಂತೂ ಒಳ್ಳೆಯವರು, ನೀವು ಹೇಗಿದ್ದೀರೋ ಗೊತ್ತಿಲ್ಲ, ಅಲ್ಲಿ ಕುಂತು ವಾಚ್ ಮಾಡೋರು ನನ್ನ ಯೂಟ್ಯೂಬ್ ಚಾನಲು. ಆದರೆ ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಯು ಆರ್ ಆನ್ ದ ರೈಟ್ ಪ್ಲಾಟ್ಫಾರ್ಮ್. PUC ಮಕ್ಕಳೇ, ಯು ಆರ್ ಆನ್ ದ ರೈಟ್ ಪ್ಲಾಟ್ಫಾರ್ಮ್ ವಿತ್ ರೈಟ್ ಯೂಟ್ಯೂಬರ್. ಆಯಿತಾ? ಧನ್ಯವಾದಗಳು.